ಎಲ್ಲರಿಗೂ ನಮಸ್ಕಾರ. ಥಟ್ಟಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಜೊತೆ ತಮ್ಮ ಕಷ್ಟ ಸುಖಗಳನ್ನು ಹೇಳ್ಕೊಳ್ಳಿಕ್ಕೆ ಅನೇಕ ಜನ ಬರ್ತಾ ಇದ್ದರು. ತಮಗೆ ತಿಳಿದ ಸಮಾಧಾನವನ್ನು ಹೇಳಿ ಕಳಿಸ್ತಾ ಇದ್ದರು. ಒಂದು ದಿನ ಓರ್ವ ಹಿರಿಯರು 65 ವರ್ಷ ಆಗಿದೆ, ಅವರು ಬರ್ತಾರೆ. ಬಂದು ಹೇಳ್ತಾರೆ, ನಾನು ನನ್ನ ಹೆಂಡತಿ ಬಹಳ ಕಷ್ಟಪಟ್ಟು ಬಹಳ ಮುದ್ದಿನಿಂದ ಮಗನನ್ನು ಬೆಳೆಸಿದ್ವಿ. ಮಗ ಇವತ್ತು IAS ಅಧಿಕಾರಿ ಆಗಿದ್ದಾನೆ, ಮದುವೆಯಾಗಿದ್ದಾನೆ. ಆದರೆ ಬಂದಂಥ ಸೊಸೆ ಇದೆಯಲ್ಲ, ಆ ಸೊಸೆ ಯಾಕೋ ಗೊತ್ತಿಲ್ಲ ನಮ್ಮನ್ನು ಮನೆಯಿಂದ ಹೊರಗೆ ಹಾಕಿದ್ದಾಳೆ. ಮಗನೂ ಸಹ ಹೆಂಡತಿ ಹೇಳಿದ ಹಾಗೆ ಕೇಳ್ತಾ ಇದ್ದಾನೆ. ನಮಗೆ ತುಂಬ ನೋವಾಗಿದೆ, ಏನು ಮಾಡಬೇಕು ನಾವು ಅಂತ ಕೇಳಿದಾಗ ಮಾಸ್ತಿಯವರು ಒಂದು ಕ್ಷಣ ಯೋಚನೆ ಮಾಡ್ತಾರಂತೆ. ಯೋಚನೆ ಮಾಡಿ ಕೇಳ್ತಾರಂತೆ, ಒಬ್ಬನೇ ಒಬ್ಬ ಮಗ ಅಂತ ಹೇಳಿದ್ರಿ ಅಲ್ವಾ? ಹೌದು ಸ್ವಾಮಿ, ಒಬ್ಬನೇ ಮಗ. ಹೇಳ್ತಾರೆ ಹಿರಿಯರು, ಹಾಂ, ತುಂಬ ಮುದ್ದಿನಿಂದ ಬೆಳೆಸಿರ್ಬೇಕಲ್ವ ನೀವು? ಹೌದು ಸ್ವಾಮಿ, ತುಂಬ ಮುದ್ದಿನಿಂದ ಬೆಳೆಸಿದ್ದೆ. ನಾನು ಮಲಗಿ ಎದೆ ಮೇಲೆ ನಿಲ್ಲಿಸ್ಕೊಂಡ್ರೆ ಅವನು ಕುಣಿತಾ ಇದ್ದ, ಎಡಗಾಲಿನಿಂದ ಗದ್ದಕ್ಕೆ ಒದ್ದು ಕೇಕೆ ಹಾಕ್ತಾ ಇದ್ದ. ಎಷ್ಟೋ ಸಲ ನಾನೇ ಅವನಿಗೆ ಸ್ನಾನ ಮಾಡಿಸ್ತಿದ್ದೆ, ಬಟ್ಟೆ ಹಾಕ್ತಿದ್ದೆ, ಊಟ ಮಾಡಿಸ್ತಿದ್ದೆ. ಆಫೀಸ್ನಿಂದ ಬಂದವನೇ ಅವನನ್ನು ಜೊತೆ ಕರ್ಕೊಂಡು ಪಾರ್ಕು, ದೇವಸ್ಥಾನ ಎಲ್ಲ ಕಡೆ ಸುತ್ತಾ ಇದ್ದೆ. ಹೀಗೆ ವಿವರಿಸೋಕೆ ಶುರು ಮಾಡ್ತಾರೆ. ಮಾಸ್ತಿ ಕೇಳ್ತಾರೆ, ಅಂದರೆ ಈ ಎಲ್ಲ ಚಟುವಟಿಕೆ ನಿಮಗೆ ಬಹಳ ಸುಖ ಸಂತೋಷ ಕೊಟ್ಟಿರಬೇಕಲ್ವಾ ಅಂತ ಕೇಳಿದಾಗ ಹೇಳ್ತಾರಂತೆ, ಹೌದು ಸ್ವಾಮಿ, ತುಂಬ ಸುಖ ಸಂತೋಷ ನಾನು ಕೊಟ್ಟಿದೆ ಅಂದಾಗ ಮಾಸ್ತಿಯವರು ಹೇಳ್ತಾರಂತೆ, ಅಲ್ಲಿಗೆ ಜಮಾ ಖರ್ಚು 2 ಸರಿಯಾಯ್ತಲ್ಲ ಯಜಮಾನ್ರೆ. ನೀವು ಕಷ್ಟಪಟ್ಟು ಅವನನ್ನು ಸಾಕಿದ್ದು ನಿಜ, ಹುಡುಗ ನಿಮಗಷ್ಟೇ ಸಂತೋಷ ಕೊಟ್ಟದ್ದೂ ನಿಜ. ನಿಮಗೆ ಬರಬೇಕಾದದ್ದೆಲ್ಲ ಈಗಾಗಲೇ ಬಂದುಬಿಟ್ಟಿದೆ. ಈಗ ಅವನ ಹೆಂಡತಿ ಸರಿಯಾಗಿ ನೋಡ್ಕೋತಾ ಇದ್ದಾಳೆ. ಹಾಗಾಗಿ ಅವಳಿಗೆ ಏನು ಸಿಗಬೇಕೋ ಅದನ್ನು ನಿಮ್ಮ ಮಗ ಕೊಡ್ತಾ ಇದ್ದಾನೆ. ಹಾಗಾಗಿ ಸುಖ ಮಾತ್ರ ಬೇಕು ಅಂತ ಕೇಳಿದ್ರೆ ಹೇಗೆ? ಸುಖದ ಜೊತೆಗೆ ದುಃಖವನ್ನು ಸ್ವೀಕರಿಸ್ಕೊಳ್ಳೋ ಮನಸ್ಸನ್ನು ಮಾಡಬೇಕು. ಹಾಗಾಗಿ ನಿಮ್ಮ ಮಗನನ್ನು ಹೆತ್ತು ಓದಿಸಿದ್ದಕ್ಕೆ ಅವನೇನು ಸುಖ ಕೊಡಬೇಕಿತ್ತೋ ಎಲ್ಲವನ್ನೂ ಈಗಾಗಲೇ ಕೊಟ್ಬಿಟ್ಟಿದ್ದಾನೆ. ಇನ್ನು ಮುಂದೆ ಅವನ ಬದುಕು ಅವನು ನೋಡ್ಕೋತಾನೆ, ನೀವು ಆರಾಮವಾಗಿರಿ ಅಂತ ಧೈರ್ಯವನ್ನು ನೀಡ್ತಾರಂತೆ. ಅದನ್ನು ಕೇಳಿದಂಥ ಆ ಹಿರಿಯರು ಈ ಸಾಂತ್ವನದಿಂದ ಸಂತುಷ್ಟರಾಗಿ ಹೋಗ್ತಾರಂತೆ. ಮಾಸ್ತಿಯವರು ಅದೆಷ್ಟು ಜನಕ್ಕೆ ಈ ರೀತಿಯಾದ ಒಂದು ಸಾಂತ್ವನವನ್ನು ನೀಡಿದ್ರೋ ಗೊತ್ತಿಲ್ಲ. ಇವತ್ತಿಗೂ ಸಹ ತಮ್ಮ ಕೃತಿಗಳ ಮೂಲಕ ಅನೇಕರಿಗೆ ಸಾಂತ್ವನ ನೀಡ್ತಾ ಇದ್ದಾರೆ. ಮುಖ್ಯವಾಗಿ ಅವರ ಸಣ್ಣ ಕಥೆಗಳು ಮರೀಲಿಕ್ಕೆ ಸಾಧ್ಯವಿಲ್ಲ. ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ತುಳಸಿ HS. ನಾನು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಹೆಗ್ಗೋಡಿನಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಪುಸ್ತಕಗಳನ್ನು ಓದುವುದು, ರಂಗೋಲಿ ಬಿಡಿಸುವುದು, ಹೆಣೆಗೆ ಹಾಕುವುದು ಮತ್ತು ನಮ್ಮೂರಿನ ಹೆಮ್ಮೆಯ ಸಂಸ್ಥೆ ನೀನಾಸಂನ ಸಾಹಿತ್ಯಿಕ ಮತ್ತು ರಂಗ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು. ಬಹಳ ಸಂತೋಷ ತುಳಸಿಯವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಮಗೆ ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು D. ಚಂದ್ರಶೇಖರ್, ನಾಗರಬಾವಿ ನಿವಾಸಿ, ನಿವೃತ್ತ ಶಿಕ್ಷಕ. ನನ್ನ ಹವ್ಯಾಸಗಳು ಪ್ರತಿನಿತ್ಯ ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವುದು, ಕವನ ಲೇಖನಗಳನ್ನು ಬರೀತಕ್ಕಂತಹದ್ದು, ಪ್ರಸ್ತುತ ಮಕ್ಕಳಿಗೆ ಪಾಠವನ್ನು ಬೋಧಿಸ್ತಕ್ಕಂತಹದ್ದು. ತುಂಬ ಸಂತೋಷ ಚಂದ್ರಶೇಖರ್ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರಗಳು. ನಾನು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕು ಇಡ್ಕೂರಿಂದ ಬಂದಿದ್ದೀನಿ. ನನ್ನ ಹೆಸರು ನಾಗರತ್ನಮ್ಮ ವೈಜೆ. ನನ್ನ ಹವ್ಯಾಸಗಳು ದಿನಪತ್ರಿಕೆ ಓದೋದು, ಪದಬಂಧ ಬಿಡಿಸೋದು, ನನ್ನ ನೆಚ್ಚಿನ ಕಾರ್ಯಕ್ರಮ ತಟ್ಟಂತ ಹೇಳಿ ನೋಡೋದು. ಬಹಳ ಸಂತೋಷ ನಾಗರತ್ನಮ್ಮ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ಮೂವರೂ ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ.
ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. DC ಸಾಹೇಬ ನಿವೃತ್ತ IAS ಅಧಿಕಾರಿ ಎಸ್ ಪುಟ್ಟಸ್ವಾಮಿ ಅವರ ಅಭಿನಂದನಾ ಕೃತಿ. ಇದು IH ಸಂಗಮದೇವ್ ಸಂಪಾದಿಸಿದ್ದಾರೆ. ಮೊದಲ ಪ್ರಶ್ನೆ ಈಗ ಬಂತು. ಪಂಪನು ತನ್ನ ಲೌಕಿಕ ಕಾವ್ಯವನ್ನು ವಿಕ್ರಮಾರ್ಜುನ ವಿಜಯ ಎಂದು ಕರೆದಂತೆ ಪೊನ್ನನು ತನ್ನ ಲೌಕಿಕ ಕಾವ್ಯವನ್ನು ಏನೆಂದು ಕರೆದ? ಆಯ್ಕೆಗಳನ್ನು ನೋಡೋಣ. ಸಾಹಸ ಭೀಮ ವಿಜಯ, ಭುವನೈಕ ರಾಮಾಭ್ಯುದಯ, ರಾಮಚಂದ್ರ ಚರಿತ ಪುರಾಣ ಹಾಗೂ ಗಿರಿಜಾ ಕಲ್ಯಾಣ. ಹೇಳಿ ನಾಗರತ್ನಮ್ಮ. ಸಾಹಸ ಭೀಮ ವಿಜಯ. ಆಯ್ಕೆ 1 ಚಂದ್ರಶೇಖರ್. ಗಿರಿಜಾ ಕಲ್ಯಾಣ. ಗಿರಿಜಾ ಕಲ್ಯಾಣ ಆಯ್ಕೆ 4. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಭುವನೈಕ ರಾಮಾಭ್ಯುದಯ ಅನ್ನೋದು ಆಗಿತ್ತು. 10ನೇ ಶತಮಾನದಲ್ಲಿ ರಚನೆಯಾದಂಥ ಕೃತಿ ಇದು ಭುವನೈಕ ರಾಮಾಭ್ಯುದಯ. ಜೈನ ರಾಮಾಯಣ ಇದು. ಈ ಕವಿ ಇದ್ದಾನಲ್ಲ ಪೊನ್ನ, ಈತ ಆಶ್ರಯದಲ್ಲಿ ಇದ್ದದ್ದು ಮುಮ್ಮಡಿ ಕೃಷ್ಣ ಎನ್ನುವ ಅರಸನ ಆಸ್ಥಾನದಲ್ಲಿ ಈತ ಕವಿಯಾಗಿ ಇರ್ತಾನೆ. ಹಾಗಾಗಿ ಮುಮ್ಮಡಿ ಕೃಷ್ಣನಿಗೆ ಇದ್ದಂಥ ಮತ್ತೊಂದು ಹೆಸರು ಅಂದರೆ ಭುವನೈಕ ರಾಮ ಅಂತ. ಹಾಗಾಗಿ ತನ್ನ ಅರಸನನ್ನು ಮೆಚ್ಚಿ ಓಲೈಸುವ ದೃಷ್ಟಿಯಿಂದ ಅವನ ಹೆಸರನ್ನೇ ನೀಡಿ ಈ ಒಂದು ಕಾವ್ಯವನ್ನು ಆತ ರಚಿಸ್ತಾನೆ. ಈ ಭುವನೈಕ ರಾಮಾಭ್ಯುದಯ ಅನ್ನೋದು ಪೂರ್ಣ ರೂಪದ ಕಾವ್ಯ ಇನ್ನೂ ನಮಗೆ ದೊರೆತಿಲ್ಲ. ಪೊನ್ನನಿಗೆ ಉಭಯ ಕವಿ ಚಕ್ರವರ್ತಿ ಅನ್ನೋ ಬಿರುದು ಸಹ ಇತ್ತು. ಜನಸಾಮಾನ್ಯರಿಗಾಗಿ ಕಾನೂನು ಮಾಹಿತಿ ಎನ್ನುವ ಪುಸ್ತಕ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಈ ಒಂದು ಪುಸ್ತಕವನ್ನು ಪ್ರಕಟಿಸಿದೆ. ನಮ್ಮ ಪ್ರಶ್ನೆ: ಭ್ರಮರಗೀತ, ವೇಣುಗೀತ, ಗೋಪಿಗೀತಗಳನ್ನು ಯಾರು ರಚಿಸಿದರು? ಆಯ್ಕೆಗಳನ್ನು ನೋಡೋಣ. ಶ್ರೀಪಾದರಾಜ, ಶ್ರೀ ನರಹರಿತೀರ್ಥ, ಶ್ರೀ ವಾದಿರಾಜ, ಶ್ರೀ ವ್ಯಾಸರಾಜ. ಮೊದಲಿಗೆ ನಾಗರತ್ನಮ್ಮ, ಆನಂತರ ತುಳಸಿ. ಶ್ರೀ ವಾದಿರಾಜಯ್ಯ 3ನೇದು ಸರ್. 3ನೇದು ಶ್ರೀ ವಾದಿರಾಜ ಅಂತ ಹೇಳ್ತಾ ಇದ್ದಾರೆ. ತುಳಸಿ. ಶ್ರೀಪಾದರಾಜ. ಶ್ರೀಪಾದರಾಜ ಆಯ್ಕೆ 1. ಉತ್ತರವನ್ನು ನೋಡೋಣ. ಶ್ರೀಪಾದರಾಜ ಉತ್ತರ ಸರಿಯಾಗಿದೆ. ತುಳಸಿ ಅವರಿಗೆ ಜನಸಾಮಾನ್ಯರಿಗಾಗಿ ಕಾನೂನು ಮಾಹಿತಿ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ. ಲಕ್ಷ್ಮೀನಾರಾಯಣ ತೀರ್ಥ ಇದು ಇವರ ಮೂಲ ಹೆಸರು. ಸನ್ಯಾಸವನ್ನು ಸ್ವೀಕರಿಸಿದ ಮೇಲೆ ಶ್ರೀಪಾದರಾಜ ಅನ್ನೋ ಹೆಸರನ್ನು ಧರಿಸ್ತಾರೆ. ಶ್ರೀಪಾದರಾಯರು ಅಂತಲೂ ಕರೆಯೋದು ಉಂಟು ಇವರನ್ನು. ಧ್ರುವನ ಅವತಾರ ಅಂತ ಭಾವಿಸಿದ್ದಾರೆ ಇವರನ್ನು. ರಂಗವಿಠಲ ಅನ್ನೋ ಕಾವ್ಯನಾಮದಲ್ಲಿ, ಅಂಕಿತ ನಾಮದಲ್ಲಿ ಇವರು ತಮ್ಮ ಕೀರ್ತನೆಗಳನ್ನು ರಚಿಸಿದ್ದಾರೆ. ಅಸಂಖ್ಯ ಕೀರ್ತನೆಗಳನ್ನು, ಸುಮಾರು 133ರಷ್ಟು ಸುಳಾದಿಗಳನ್ನು ರಚಿಸಿದ್ದಾರೆ. ಇವರ ಕಾಲದಲ್ಲಿ ಹಾಡುಗಾರಿಕೆಯ ಜೊತೆ ನೃತ್ಯವೂ ಸಹ ಸೇರುವ ಹಾಗೆ ಒಂದು ಪ್ರೋತ್ಸಾಹವನ್ನು ನೀಡಿದ ಕಾರಣ ಹರಿದಾಸ ಪಂಥಕ್ಕೆ ಸೇರಿದವರು ಹಾಡೋದ್ರ ಜೊತೆಗೆ ನೃತ್ಯವನ್ನು ಸಹ ಅವರು ಮಾಡ್ತಾ ಇದ್ರಂತೆ. ಈ ಹರಿದಾಸ ಸಾಹಿತ್ಯ ಅನ್ನೋದು ಇವತ್ತು ಯಾವ ಮಟ್ಟದಲ್ಲಿದೆ, ಈ ಪ್ರಮಾಣಕ್ಕೆ ಬರಬೇಕಾದರೆ ಶ್ರೀಪಾದರಾಜರೂ ಸಹ ಕಾರಣರಾಗಿದ್ದಾರೆ ಅನ್ನೋದನ್ನು ನಾವು ನೆನೆಸ್ಕೋಬಹುದು. ಮುಂದಿನ ಪುಸ್ತಕ ಕರುಣಾಳು ಬಾ ಬೆಳಕೆ, ಡಾಕ್ಟರ್ ಗುರುರಾಜ ಕರ್ಜಗಿ ಬರೆದಂಥ ಪುಸ್ತಕ. ಇದು ನಮ್ಮ ಪ್ರಶ್ನೆ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಮಹಾರಾಷ್ಟ್ರಿ, ಗುಜರಾತಿ ಶಿವಶರಣರ ಕಥೆಗಳನ್ನು ಒಳಗೊಂಡ ಕೃತಿಯನ್ನು ಯಾರು ಬರೆದರು? ಆಯ್ಕೆಗಳನ್ನು ನೋಡೋಣ. ಸಿದ್ಧನಂಜೇಶ ಕವಿ, ಚಾಮರಸ, ಶಿಶು ಮಾಯಣ, ಲಕ್ಕಣ ದಂಡೇಶ. ಮೊದಲಿಗೆ ಚಂದ್ರಶೇಖರ್, ಆನಂತರ ತುಳಸಿ. ಚಾಮರಸ ಆಯ್ಕೆ 2. ತುಳಸಿ. ಲಕ್ಕಣ ದಂಡೇಶ. ಲಕ್ಕಣ ದಂಡೇಶ ಆಯ್ಕೆ 4. ಉತ್ತರವನ್ನು ನೋಡೋಣ. ಲಕ್ಕಣ ದಂಡೇಶ ಉತ್ತರ ಸರಿಯಾಗಿದೆ. ಕರುಣಾಳು ಬಾ ಬೆಳಕೆ ಈ ಒಂದು ಪುಸ್ತಕವನ್ನು ತುಳಸಿ ಅವರಿಗೆ ಕೊಟ್ಟಿದ್ದೇವೆ. ವಿಜಯನಗರದ ಅರಸ ಪ್ರೌಢದೇವರಾಯನ ಬಳಿ ಈತ ದಂಡನಾಯಕನಾಗಿ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇರ್ತಾನೆ. ಜೊತೆಗೆ ಆಪ್ತ ಸಲಹೆಗಾರ ಆಗಿರ್ತಾನೆ. ಈತ ಶಿವತತ್ವ ಚಿಂತಾಮಣಿ ಅಂತಕ್ಕಂಥ ಒಂದು ಅದ್ಭುತವಾದ ಕಾವ್ಯವನ್ನು ರಚಿಸಿದ್ದಾನೆ.
2500 ವಾರ್ಧಕ ಷಟ್ಪದಿ ಇದೆಯಂತೆ. ಈ ಒಂದು ಕಾವ್ಯದಲ್ಲಿ ಅನೇಕ ಮಾಹಿತಿ ಸಿಗುತ್ತೆ. ಒಂದು ರೀತಿ ವಿಶ್ವಕೋಶದ ಹಾಗೆ ಈ ಶಿವತತ್ವ ಚಿಂತಾಮಣಿ ಅಂತಕ್ಕಂಥ ಈ ಒಂದು ಪುಸ್ತಕ. ಶ್ರೀನಿವಾಸ ಮೂರ್ತಿ NS ಅವರು ಬರೆದ ಶಿಲ್ಪಕಲಾ ದೇವಾಲಯಕ್ಕೆ ದಾರಿ ಎನ್ನುವ ಪುಸ್ತಕ ನಮ್ಮ ಪ್ರಶ್ನೆ. ಬಂಗಾಳಿ ಕಾದಂಬರಿಗಳನ್ನು ಯಾರು ಕನ್ನಡಕ್ಕೆ ಅನುವಾದಿಸಿದರು? ಆಯ್ಕೆಗಳನ್ನು ನೋಡೋಣ. ಮೈಸೂರು ತಾತಯ್ಯ, ಬಾಲ ಸರಸ್ವತಿ, ಬಿ ವೆಂಕಟಾಚಾರ್ಯ, ಗಳಗನಾಥ. ಮೊದಲಿಗೆ ತುಳಸಿ, ಆನಂತರ ಚಂದ್ರಶೇಖರ್. ಬಿ ವೆಂಕಟಾಚಾರ್ಯ. ಮೊದಲಿಗೆ ತುಳಸಿ, ಆನಂತರ ಚಂದ್ರಶೇಖರ್. ಗಳಗನಾಥ ಆಯ್ಕೆ 4. ಚಂದ್ರಶೇಖರ್ ಬಿ ವೆಂಕಟಾಚಾರ್ಯ. ಬಿ ವೆಂಕಟಾಚಾರ್ಯ ಅಂತ ಹೇಳ್ತಾ ಇದ್ದೀವಿ, ಹೌದಾ? ಉತ್ತರವನ್ನು ನೋಡೋಣ. ಬಿ ವೆಂಕಟಾಚಾರ್ಯ ಸರಿಯಾದ ಉತ್ತರ ಆಗಿತ್ತು. ಈ ಶಿಲ್ಪಕಲಾ ದೇವಾಲಯಕ್ಕೆ ದಾರಿ ಎನ್ನುವ ಈ ಒಂದು ಪುಸ್ತಕವನ್ನು ಚಂದ್ರಶೇಖರ್ ಅವರಿಗೆ ಕೊಟ್ಟಿದ್ದೇವೆ. 1885ರಲ್ಲಿ ಇವರು ಬಂಗಾಳಿ ಭಾಷೆಯಿಂದ ಕನ್ನಡಕ್ಕೆ ಕಾದಂಬರಿಗಳನ್ನು ಅನುವಾದ ಮಾಡೋಕ್ಕೆ ಶುರು ಮಾಡ್ತಾರೆ. ಈ ಅನುವಾದ ಮಾಡಬೇಕು ಅಂತಲೇ ಇಡೀ ಬಂಗಾಳಿ ಭಾಷೆಯನ್ನು ಸಮಗ್ರವಾಗಿ ಕಲಿತಾರೆ. ಕಲಿತು ಅದನ್ನು ಅನುವಾದ ಮಾಡ್ತಾರೆ. ದುರ್ಗೇಶ ನಂದಿನಿ, ಭ್ರಾಂತಿ ವಿಲಾಸ, ಆನಂದಮಠ, ವಿಷವೃಕ್ಷ, ದೇವಿ ಚೌದುರಾಣಿ ಇವರ ಪ್ರಖ್ಯಾತ ಕೃತಿಗಳು. ನಮ್ಮ ತಲೆಮಾರಿನಲ್ಲಿ ಶಿವರಾಮ ಕಾರಂತರು, ಭೈರಪ್ಪನವರು ಕಾದಂಬರಿ ಓದುವ ಒಂದು ಹವ್ಯಾಸ ನಮ್ಮ ತಲೆಮಾರಲ್ಲಿ ಬೆಳೆಯೋದಕ್ಕೆ ಹೇಗೆ ಕಾರಣರಾದರೋ, ಈ ಆರಂಭದ ದಿನಗಳಲ್ಲಿ ಕಾದಂಬರಿಯನ್ನು ಓದುವಂಥ ಪ್ರವೃತ್ತಿ ಜನಸಾಮಾನ್ಯರಲ್ಲಿ ಬೆಳೆಯೋದಕ್ಕೆ ಮುಖ್ಯ ಕಾರಣ ವೆಂಕಟಾಚಾರ್ಯ ಅವರು. ಅವರ ಕೃತಿಗಳು ಕನ್ನಡ ಸಾಹಿತ್ಯಕ್ಕೆ ಬಹುದೊಡ್ಡ ಒಂದು ಅಸ್ಥಿಭಾರವನ್ನು ಹಾಕ್ತು ಅಂದರೆ ಅದು ತಪ್ಪಾಗಲಾರದು. ಮುಂದಿನ ಪುಸ್ತಕ ಧ್ಯಾನಕ್ಕೆ ಕೂತ ನದಿ, ಸದಾಶಿವ ಸೊರಟೂರು ಬರೆದಂಥ ಪುಸ್ತಕ. ಪ್ರಶ್ನೆ: ಈ ಕನ್ನಡ ಪದ್ಯವನ್ನು ತಪ್ಪಿಲ್ಲದಂತೆ ಓದಿ ಮೊದಲು ಬಜರ್ ಒತ್ಬಿಟ್ಟು ಯಾರು ಓದ್ತೀರಿ ಅಂತ ನಿರ್ಧಾರ ಮಾಡಿ, ಮೊದಲಿಗೆ ನಾಗರತ್ನಮ್ಮ, ಆನಂತರ ಚಂದ್ರಶೇಖರ್, ಕೊನೆಯಲ್ಲಿ ತುಳಸಿ. ನಾಗರತ್ನಮ್ಮ, ದಯವಿಟ್ಟು ಓದಿ. ವ್ಯವಹಾರವ ಮಾಡಿದಲ್ಲಿ ಲಾಭವ ಕಾಣದಿದ್ದೆಡೆ ಆ ವ್ಯವಹಾರ ವೇತಕ್ಕೆ ಗುರುಲಿಂಗ ಜಂಗಮಕ್ಕೆ ಖ್ಯಾತಿಗೆ ಮಾಡಿದಡೆ ಮೊದಲು ತಪ್ಪಿ ಲಾಭವನ್ನರಿಸುವಂತೆ ಕಾಮಹರ ಪ್ರಿಯ ರಾಮನಾಥ. ಒಂದೇ ಒಂದು ಕಡೆ ಸಣ್ಣ ತಪ್ಪಾಯಿತು, ಮಿಕ್ಕಿದೆಲ್ಲ ಬಹಳ ಚೆನ್ನಾಗಿ ಓದಿದ್ರಿ ತಾವು. ಹೇಳಿ ಚಂದ್ರಶೇಖರ್. ವ್ಯವಹಾರವ ಮಾಡಿದಲ್ಲಿ ಲಾಭವ ಕಾಣದಿದ್ದಡೆ ಆ ವ್ಯವಹಾರ ವೇತಕ್ಕೆ ಗುರುಲಿಂಗ ಜಂಗಮಕ್ಕೆ ಖ್ಯಾತಿಗೆ ಮಾಡಿದಡೆ ಮೊದಲು ತಪ್ಪಿ ಲಾಭವನ್ನರಸುವಂತೆ ಕಾಮಹರ ಪ್ರಿಯ ರಾಮನಾಥ. ಚೆನ್ನಾಗಿ ಓದಿದ್ರಿ ಚಂದ್ರಶೇಖರ್. ತುಳಸಿ. ವ್ಯವಹಾರವ ಮಾಡಿದಲ್ಲಿ ಲಾಭವ ಕಾಣದಿದ್ದಡೆ ಆ ವ್ಯವಹಾರ ವೇತಕ್ಕೆ ಗುರುಲಿಂಗ ಜಂಗಮಕ್ಕೆ ಖ್ಯಾತಿಗೆ ಮಾಡಿದಡೆ ಮೊದಲು ತಪ್ಪಿ ಲಾಭವ ನರಸುವಂತೆ ಕಾಮಹರ ಪ್ರಿಯ ರಾಮನಾಥ. ತುಳಸಿಯವರು ಸಹ ಬಹಳ ಚೆನ್ನಾಗಿ ಓದಿದ್ರು. ಒಂದು ಪುಸ್ತಕ ಧ್ಯಾನಕ್ಕೆ ಕೂತ ನದಿ, ಈ ಪುಸ್ತಕವನ್ನು ಚಂದ್ರಶೇಖರ್ ಅವರಿಗೆ ಕೊಡ್ತಾ ಇದ್ದೇನೆ. DC ಸಾಹೇಬ ಎನ್ನುವ ಇನ್ನೊಂದು ಪುಸ್ತಕವನ್ನು ತುಳಸಿ ಅವರಿಗೆ ಕೊಟ್ಟಿದ್ದೇನೆ. ಇಬ್ಬರಿಗೂ ಒಂದೊಂದು ಪುಸ್ತಕ ದೊರೆತಿದೆ. ಈ ವಚನವನ್ನು ತಳವಾರ ಕಾಮಿದೇವಯ್ಯ ಅವರು ಬರೆದಿದ್ದಾರೆ. ನಾವು ಯಾವುದೇ ಒಂದು ವ್ಯವಹಾರವನ್ನು ಮಾಡೋಕ್ಕೆ ಹೋದರೆ ಆ ವ್ಯವಹಾರದಲ್ಲಿ ನಮಗೆ ಲಾಭವಾಗಬೇಕು. ಲಾಭ ಇಲ್ಲದಿದ್ದರೆ ಯಾಕೆ ವ್ಯವಹಾರವನ್ನು ಮಾಡಬೇಕು ನಾವು? ಇದು ಎಲ್ಲರಿಗೂ ಅರ್ಥವಾಗುವಂಥ ವಿಚಾರ. ಆದರೆ ಕಾಮಿದೇವಯ್ಯ ಏನು ಹೇಳ್ತಾ ಇದ್ದಾರೆ ಅಂದರೆ, ಗುರುಲಿಂಗ ಜಂಗಮಕ್ಕೆ ಭಗವಂತನ ಹತ್ರ ನೀವು ಆರಾಧನೆ ಮಾಡಬೇಕಾದರೆ, ಗುರುಗಳನ್ನು ಆರಾಧನೆ ಮಾಡಬೇಕಾದರೆ, ಜಂಗಮರನ್ನು ಆರಾಧನೆ ಮಾಡಬೇಕಾದರೆ ಅದನ್ನು ಒಂದು ವ್ಯಾಪಾರ ಅಂತ ಭಾವಿಸಬೇಡಿ. ಲಾಭವನ್ನು ನಿರೀಕ್ಷೆ ಇಟ್ಟುಕೊಂಡು ನೀವು ಈ ಜಂಗಮ ಸೇವೆ, ಗುರು ಸೇವೆ, ಭಗವಂತನ ಸೇವೆ ಮಾಡಬೇಡಿ. ನೀವು ಹೀಗೆ ಲಾಭಕ್ಕಾಗಿ ನೀವು ಪ್ರಯತ್ನಿಸಿದರೆ ಅದು ಫಲ ಕೊಡೋದಿಲ್ಲ ಅನ್ನೋ ಮಾತನ್ನು ತಳವಾರ ಕಾಮಿದೇವಯ್ಯ ಅವರು ಈ ಒಂದು ವಚನದಲ್ಲಿ ಹೇಳಿದ್ದಾರೆ. ಮುಂದಿನ ಪುಸ್ತಕ ಗಂಗಾವತಿ ಪ್ರಾಣೇಶ್ ಅವರು ಬರೆದ ನಗ್ತಾ ನಲಿ ಅಳ್ತಾ ಕಲಿ ಎನ್ನುವ ಪುಸ್ತಕ ನಮ್ಮ ಪ್ರಶ್ನೆ.
ಈ ವಾಕ್ಯಗಳಲ್ಲಿ ಯಾವ ವಾಕ್ಯವು ಸರಿಯಾಗಿ ಇದೆ ಮತ್ತು ಯಾಕೆ ಸರಿಯಾಗಿ ಇದೆ ಅನ್ನೋದನ್ನು ಹೇಳಬೇಕಾಗುತ್ತೆ. ವಾಕ್ಯಗಳನ್ನು ನೋಡೋಣ. ಕ್ಷಿಪ್ರಾ ನದಿಯ ದಡೆಯಲ್ಲಿ ಉಜ್ಜಯಿನಿ ಇದೆ, ಮೊದಲನೇ ವಾಕ್ಯ. ಎರಡನೇ ವಾಕ್ಯ, ಕ್ಷಿಪ್ರಾ ನದಿಯ ದಡದಲ್ಲಿ ಉಜ್ಜಯಿನಿ ಇದೆ. ಮೊದಲಿಗೆ ಚಂದ್ರಶೇಖರ್, ಆನಂತರ ತುಳಸಿ, ಕೊನೆಯಲ್ಲಿ ನಾಗರತ್ನಮ್ಮ. ಚಂದ್ರಶೇಖರ್, ಯಾವುದು ಸರಿ? ಕ್ಷಿಪ್ರಾ ನದಿಯ ಎರಡನೇದು, ಕ್ಷಿಪ್ರಾ ನದಿಯ ದಡದಲ್ಲಿ ಉಜ್ಜಯಿನಿ ಇದೆ. ಅದು ಸರಿಗಿದೆ. ಅದು ಸರಿಯಾಗಿ ಯಾಕೆ ಸರಿಗಿದೆ? ಕ್ಷಿಪ್ರಾ ನದಿಯ ದಡದಲ್ಲಿ ಉಜ್ಜಯಿನಿ ನಗರ ಇದೆ ಅಂತಕ್ಕಂಥದ್ದು ಸರಿ. ಮೊದಲನೇದು ತಪ್ಪು ಅಂತ ನನ್ನ ಭಾವನೆ. ಯಾಕೆ ಅಂತ ಹೇಳಬೇಕು ನಮಗೆ. ತುಳಸಿಯವರು ಹೇಳ್ತೀರಾ ಹಾ. ಯಾವುದು ಸರಿ? ಎರಡನೇದು ಸರಿ ಇದೆಯಾ? ಸರಿ ಇದೆ ಅಂತ ಅನ್ಸುತ್ತೆ. ಯಾಕೆ? ಯಾಕೆ ಅಂದರೆ ಉಜ್ಜಯಿನಿ ಅನ್ನೋದು ಬರೆಯೋದು ಅದು ಸರಿಯಾದ ಕ್ರಮ ಅಂತ ನನ್ನ ಭಾವನೆ. ಹಾಂ, ಮೊದಲನೇದರಲ್ಲಿ ಏನು ತಪ್ಪಿದೆ? ಉಜ್ಜಯಿನಿ ಅಂದರೆ ಉಜ್ಜಯಿನಿ, ನಾನು ಓದಿದ ಪ್ರಕಾರ ಉಜ್ಜಯಿನಿಯನ್ನು ಈ ಥರ ಬರೀತಾರೆ ಅಂತ ನನ್ನ ತಿಳುವಳಿಕೆ. ಉಜ್ಜಯಿನಿ ಅನ್ನೋದು ತಪ್ಪಿರಬಹುದು ಅಂತ ಉಜ್ಜಯಿನಿ ಹೇಗೆ ಬೇಕಾದ್ರೂ ಬರೀಬೋದು. ಹೆಸರುಗಳನ್ನು ಏನು ಬೇಕಾದರೂ ಕರೀಬಹುದು. ನಾವು ನಿರ್ದಿಷ್ಟವಾದ ಕಾಗುಣಿತ ಇರುತ್ತೆ ಅಂತ ನಾವು ಹೇಳಲಿಕ್ಕಾಗಲ್ಲ ನಾಮಪದಗಳಿಗೆ. ಸರ್ ಅದು ಬಿಡಿಸಿದಾಗ ಹಾಂ, ಹೇಳಿ, ಅದನ್ನೇ ನಾನು ಕೇಳ್ತಾ ಇರೋದು. ಆ ಶಬ್ದವನ್ನು ಬಿಡಿಸಿ ಅದರ ಅರ್ಥ ಹೇಳಿ ಅಂತ. ಉಜ್ಜ ಪ್ಲಸ್ ಇನಿ ಅಂತ ಏನಾರು ಹಾಂ, ಅರ್ಥ ಏನು ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ನಾಗರತ್ನ, ಎರಡನೇ ವಾಕ್ಯನೇ ಸರಿ ಸರ್. ಸರಿಗಿದೆಯಾ? ಯಾಕಮ್ಮ ಸರಿ ಇದೆ? ಅದು ಉಜ್ಜಯಿನಿ, ಅದು ಸರಿಯಾದ ಕ್ರಮ. ಸರಿಯಾದ ಕ್ರಮ ಅಂತ ತುಳಸಿ ಅವರು ಈಗಾಗಲೇ ಹೇಳಿದ್ದಾರೆ. ಅಂದರೆ ವಿವರಣೆ ಬೇಕಿತ್ತು ನಮಗೆ. ಉಜ್ಜಯಿನಿ ಕಾಗುಣಿತ ವ್ಯತ್ಯಾಸ ಇದೆ. ಯಾಕೆ ವ್ಯತ್ಯಾಸ ಇದೆ? ಎರಡನೇದನ್ನೇ ಯಾಕೆ ಸರಿ ಅಂತ ನಾವು ಸ್ವೀಕರಿಸ್ತಾ ಇದ್ದೀವಿ. ಉತ್ತರವನ್ನು ನೋಡೋಣ. ಎರಡನೇ ವಾಕ್ಯವೇ ಸರಿಯಾಗಿದೆ. ಇದಕ್ಕೆ ಕಾರಣ ಉಂಟು. ಉಜ್ಜಯಿನಿ ಅನ್ನೋ ಶಬ್ದ ಹೇಗೆ ಹುಟ್ಟಿತು ಅನ್ನೋದು ನಮಗೆ ಗೊತ್ತಿರಬೇಕು. ಗೊತ್ತಿದ್ದರೆ ಮಾತ್ರ ನಾವು ಸರಿಯಾಗಿ ಬಳಸೋಕ್ಕೆ ಸಾಧ್ಯ. ಕನ್ನಡ ಭಾಷೆಯಲ್ಲಿ ಬರುವ ಪದಗಳು ಇವೆಯಲ್ಲ, ಆ ಪದಗಳ ಕಾಗುಣಿತ ಸರಿಯಾಗಿ ತಿಳ್ಕೋಬೇಕು ಅಂದರೆ ಆ ಪದ ಹೇಗೆ ರೂಪುಗೊಂಡಿದೆ ಅಂತ ತಿಳ್ಕೋಬೇಕು. ಕನ್ನಡಿಗರಾದ ನಾವು ತಿಳ್ಕೊಳ್ಳಿಲ್ಲ ಅಂದರೆ ಇನ್ಯಾರು ತಿಳ್ಕೊತಾರೆ? ಹಾಗಾಗಿ ಉಜ್ಜಯಿನಿ ಅಂದರೆ ಉತ್ ಜಯಿನಿ ಅಂತ. ಉತ್ ಅಂದರೆ ಶ್ರೇಷ್ಠವಾದದ್ದು ಅನ್ನೋ ಅರ್ಥ. ಜಯಿನಿ ಅಂತ ಹೇಳ್ತಂದರೆ ಗೆಲುವು, ವಿಜಯಶಾಲಿ ಆಗಿದೆ, ವಿಜಯವನ್ನು ತಂದು ಕೊಡುತ್ತಂತೆ ಈ ಒಂದು ನಗರ. ಹಾಗಾಗಿ ಉತ್ ಜಯನಿ ಸೇರಿ ಅದು ಉಜ್ಜಯಿನಿ ಆಗುತ್ತೆ. ಉಜ್ಜಯಿನಿ ಅಂತ ಹೇಳೋದು ಆಡು ಭಾಷೆಯಲ್ಲಿ ಬಳಸಬಹುದೇನೋ, ಆದರೆ ಬರಹದಲ್ಲಿ ಶಿಷ್ಟ ಭಾಷೆಯಲ್ಲಿ ಅದು ಉಜ್ಜಯಿನಿನೇ ಆಗಬೇಕು. ಮುಂದಿನ ಪುಸ್ತಕ ಕಾಡು ಕಾಡ್ತು, ರೇಖಾ ಹೆಗಡೆ ಬಾಳೇಸರ ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ, ಈ ವಿದ್ವಾಂಸರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳು ಬರೋದಕ್ಕೆ ಮೊದಲು ತುಳಸಿ ಬಜರ್ ಹೊತ್ತಿದ್ದಾರೆ. ಉತ್ತರ ಗೋರು ಚೆನ್ನಬಸಪ್ಪ. ಚೆನ್ನಬಸಪ್ಪ ಅಂತ ಹೇಳ್ತಾ ಇದ್ದಾರೆ. ಚಂದ್ರಶೇಖರ್ ಹಾಗೂ ನಾಗರತ್ನಮ್ಮ, ಆಯ್ಕೆಗಳು ಬೇಕಾ? ಉತ್ತರ ಕೊಡ್ತೀರಾ? ಆಯ್ಕೆಗಳನ್ನು ನೋಡೋಣ. ಎಚ್ ತಿಪ್ಪೇರುದ್ರಸ್ವಾಮಿ, ಕುಂ ವೀರಭದ್ರಪ್ಪ, ಗುರು ಚೆನ್ನಬಸಪ್ಪ. ಹೇಳಿಮ್ಮ ನಾಗರತ್ನಮ್ಮ. ಕುಂ ವೀರಭದ್ರಪ್ಪ ಆಯ್ಕೆ 2. ಆಯ್ಕೆ 4 ನೋಡೋಣ ಈಗ. ಎಸ್ ಜಿ ಸಿದ್ದರಾಮಯ್ಯ. ಚಂದ್ರಶೇಖರ್. ಗೋರು ಚನ್ನಬಸಪ್ಪ. ಉತ್ತರವನ್ನು ನೋಡೋಣ. ಗುರು ಚೆನ್ನಬಸಪ್ಪ ಉತ್ತರ ಸರಿಯಾಗಿದೆ. ಆಯ್ಕೆಗಳು ಬರೋದಕ್ಕೆ ಮೊದಲೇ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ ಕಾಡು ಕಾಡ್ತು ಎನ್ನುವ ಈ ಒಂದು ಪುಸ್ತಕ ಜೊತೆಗೆ ಯಮುನಾಚಾರ್ಯ ಎನ್ನುವ ಪುಸ್ತಕ HSK ಅವರು ಬರೆದಿರುವಂಥದ್ದು 2 ಪುಸ್ತಕವನ್ನು ತುಳಸಿ ಅವರಿಗೆ ಕೊಟ್ಟಿದ್ದೇವೆ. ಗೊಂಡೇದಹಳ್ಳಿ ರುದ್ರಪ್ಪ ಚೆನ್ನಬಸಪ್ಪ ಇವರ ಪೂರ್ಣ ಹೆಸರು. ನಾಡೋಜ ಗೌರವ ಇವರಿಗೆ ದೊರೆತಿದೆ ಹಂಪಿ ವಿಶ್ವವಿದ್ಯಾನಿಲಯದಿಂದ. ಕವಿಗಳಾಗಿ, ಸಾಹಿತಿಗಳಾಗಿ, ಜಾನಪದ ವಿದ್ವಾಂಸರಾಗಿ ಮತ್ತು ವಚನ ಸಾಹಿತ್ಯ ಪ್ರವರ್ತಕರಾಗಿ ಬಹುದೊಡ್ಡ ಹೆಸರನ್ನು ಮಾಡಿದ್ದಾರೆ. ಹಾಗೆಯೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರೂ ಆಗಿದ್ದರು. 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಸಹ ಆಗಿದ್ದರು ಗುರು ಚೆನ್ನಬಸಪ್ಪ ಅವರು. ಮುಂದಿನ ಪುಸ್ತಕ ಪೂರ್ಣಿಮಾ ಮಾಳಗಿಮನಿ ಅವರು ಬರೆದಂಥ ಕಾದಂಬರಿ ಇಜಯ.
ಪ್ರಶ್ನೆ: ಈ ಭಾವಗೀತೆಯನ್ನು ಬರೆದ ಕವಿಯನ್ನು ಗುರುತಿಸಿ. ಗೀತೆಯನ್ನು ಆಲಿಸೋಣ. ನವರಾತ್ರಿಯ ನವಧಾತ್ರಿಯ ಈ ಶ್ಯಾಮಲವನದಿಯಲಿ, ನವರಾತ್ರಿಯ ನವಧಾತ್ರಿಯ ಈ ಶ್ಯಾಮಲವನದಿಯಲಿ, ಹಸುರಾದುದು ಕವಿಯಾತ್ಮಂ, ಹಸುರಾದುದು ಕವಿಯಾತ್ಮಂ, ರಸಪಾನ ಸ್ನಾನದಲ್ಲಿ, ರಸಪಾನ ಸ್ನಾನದಲ್ಲಿ, ನವರಾತ್ರಿಯ ನವಧಾತ್ರಿಯ ಈ ಶ್ಯಾಮಲ ವನದಿಯಲಿ. ಆಯ್ಕೆಗಳನ್ನು ನೋಡೋಣ. ಕುವೆಂಪು, ಕಂಬಾರ, ಮಾಸ್ತಿ, ಬೇಂದ್ರೆ. ಮೊದಲಿಗೆ ತುಳಸಿ, ಆನಂತರ ಚಂದ್ರಶೇಖರ್. ಬೇಂದ್ರೆ. ಬೇಂದ್ರೆ ಆಯ್ಕೆ 4. ಚಂದ್ರಶೇಖರ್, ಕಂಬಾರ. ಕಂಬಾರ ಆಯ್ಕೆ 2. ಉತ್ತರವನ್ನು ನೋಡೋಣ. ಕುವೆಂಪು ಸರಿಯಾದ ಉತ್ತರ ಆಗಿತ್ತು. ವಿಜಯಾಕೃತಿ ನನ್ನಲ್ಲೇ ಉಳಿದಿದೆ. ಈಗ 3 ಪುಸ್ತಕಗಳನ್ನು ಕೊಡುವಂಥ ಸಮಯ ಬಂದಿದೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಗೆಲುವಿನ ಸಂಭ್ರಮ, ಜಯವಿಲ್ಲ, ಹೊಟ್ಟೆ ಕಿಚ್ಚು. ಮೊದಲಿಗೆ ಬಜರ್ ಒತ್ತಿದ್ದಾರೆ ನಾಗರತ್ನಮ್ಮ, ಆನಂತರ ತುಳಸಿ. ನಾಗರತ್ನಮ್ಮ 1 ಉತ್ತರ. ಒಂದು ಪುಸ್ತಕವನ್ನು ದಂಡ ಹಾಕ್ತಾ ಇದ್ದೇನೆ. ತುಳಸಿಯವರೇ 1 ಉತ್ತರ. ವಿಜಯೋತ್ಸವ. ವಿಜಯೋತ್ಸವ. ಉತ್ತರವನ್ನು ನೋಡೋಣ. ವಿಜಯೋತ್ಸವ ಉತ್ತರ ಸರಿಯಾಗಿದೆ. ಉಪನಿಷತ್ತು ಎನ್ನುವ ಪುಸ್ತಕ ಕೊಟ್ಟಿದ್ದೇನೆ. 2 ಉತ್ತರ. ಜಯವಿಲ್ಲ. ಅಜಯ. ಉತ್ತರವನ್ನು ನೋಡೋಣ. ಅಜಯ ಉತ್ತರ ಸರಿಯಾಗಿದೆ. ದರಗುಟ್ಟಿ ಮಳೆ ಸುರಿದು ಎನ್ನುವ ಕಾದಂಬರಿ ಕೊಟ್ಟಿದ್ದೇನೆ. 3 ಉತ್ತರ. ಮತ್ಸರ. ಮತ್ಸರ. ಉತ್ತರವನ್ನು ನೋಡೋಣ. ಮತ್ಸರ ಉತ್ತರ ಸರಿಯಾಗಿದೆ. ಬೆಂಗಳೂರು ನಿರ್ಮಾಪಕ ಕೆಂಪೇಗೌಡ ಎನ್ನುವ ಈ ಪುಸ್ತಕವನ್ನು ತುಳಸಿ ಅವರಿಗೆ ಕೊಟ್ಟಿದ್ದೆವು. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರಳಿ 5 ಪ್ರಶ್ನೆಗಳು. ತುಳಸಿಯವರು ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ: ಅಶ್ವತ್ಥಾಮನ್ ನಾಟಕವನ್ನು ಯಾರು ಬರೆದರು? BM ಶ್ರೀ, ತೀನಂ ಶ್ರೀ. BM ಶ್ರೀ. ಮುಂದಿನ ಪ್ರಶ್ನೆ: ಡಿಂಬ ಸಮಾನಾರ್ಥಕ ಪದವನ್ನು ನೀಡಿ. ದೇಹ, ಬಿಂಬ. ದೇಹ. ಮುಂದಿನ ಪ್ರಶ್ನೆ: ತತ್ಸಮ ತದ್ಭವ ತಿಳಿಸಿ. ರಾಜ. ರಾಜನ್. ಮುಂದಿನ ಪ್ರಶ್ನೆ: ತಾರೀಕು ಶಬ್ದದ ಮೂಲ ಭಾಷೆ ಯಾವುದು? ಉರ್ದು, ಹಿಂದೂಸ್ತಾನಿ. ಉರ್ದು. ಮುಂದಿನ ಪ್ರಶ್ನೆ: ಅವು ಇವು ಎನ್ನುವುದು ಯಾವ ರೀತಿಯ ನಾಮಪದ? ಸರ್ವನಾಮ, ಅನ್ವರ್ಥನಾಮ. ಅನ್ವರ್ಥನಾಮ. ಉತ್ತರಗಳನ್ನು ನೋಡ್ತಾ ಹೋಗೋಣ. 1 ಉತ್ತರ. ಅಶ್ವತ್ಥಾಮನ್ ಬರೆದದ್ದು BM ಶ್ರೀ. ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ದೇಹ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ರಾಜ ಅಂದರೆ ಕನ್ನಡದಲ್ಲಿ ರಾಯ ಆಗುತ್ತೆ. ರಾಜನ್ ಅಂದರೆ ಅದು ಸಂಸ್ಕೃತ ಶಬ್ದ ಆಗುತ್ತೆ. 4ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಇದು ಉರ್ದು ಶಬ್ದವಾಗಿತ್ತು. 5ನೇ ಪ್ರಶ್ನೆಗೆ ಉತ್ತರ ಸರ್ವನಾಮ ಸರಿಯಾಗಿದೆ. ಎಷ್ಟು ಸರಿ ಉತ್ತರ ಕೊಟ್ರಿ? 3 ಅಲ್ವಾ? 3 ಸರಿ ಉತ್ತರ ಕೊಟ್ಟಿದ್ದೀರಿ. 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಚಂದ್ರಶೇಖರ್ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ: ವಿದ್ಯಾರಣ್ಯ ವಿಜಯ ನಾಟಕವನ್ನು ಯಾರು ಬರೆದರು? DV ಗುಡ್ಡಪ್ಪ, ವಿ ಸೀತಾರಾಮಯ್ಯ. ಮುಂದಿನ ಪ್ರಶ್ನೆ: ಖನಿ ಸಮಾನಾರ್ಥಕ ಪದವನ್ನು ನೀಡಿ. ಗಣಿ, ಮಣಿ. ಗಣಿ. ಮುಂದಿನ ಪ್ರಶ್ನೆ: ತತ್ಸಮ ತದ್ಭವ ತಿಳಿಸಿ. ಯಶ. ಜಶ. ಮುಂದಿನ ಪ್ರಶ್ನೆ: ಕಚೇರಿ ಶಬ್ದದ ಮೂಲ ಭಾಷೆ ಯಾವುದು? ಹಿಂದೂಸ್ತಾನಿ, ಅರಾಬಿಕ್. ಹಿಂದೂಸ್ತಾನಿ. ಮುಂದಿನ ಪ್ರಶ್ನೆ:
ಎಲ್ಲಿ ಯಾವುದು ಎನ್ನುವುದು ಯಾವ ರೀತಿಯ ನಾಮಪದ, ಪ್ರಶ್ನಾರ್ಥಕ ಸರ್ವನಾಮ, ಅನ್ವರ್ಥಕ ಸರ್ವನಾಮ? ಪ್ರಶ್ನಾರ್ಥಕ ಸರ್ವನಾಮ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ವಿದ್ಯಾರಣ್ಯ ವಿಜಯ DV ಗುಂಡಪ್ಪನವರು ಬರೆದಿರುವಂಥದ್ದು. ಎರಡನೇ ಪ್ರಶ್ನೆಗೆ ಉತ್ತರ ಗಣಿ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಯಶ ಜಶ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಹಿಂದೂಸ್ತಾನಿ ಸರಿಯಾಗಿದೆ. ಐದನೇ ಪ್ರಶ್ನೆಗೆ ಉತ್ತರ ಪ್ರಶ್ನಾರ್ಥಕ ಸರ್ವನಾಮ ಸರಿಯಾಗಿದೆ. 5 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ನಾಗರತ್ನಮ್ಮ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ, ಅಕ್ಕ ಮಹಾದೇವಿ ನಾಟಕವನ್ನು ಯಾರು ಬರೆದರು? ರಂಶ್ರೀ ಮುಗುಳಿ, DC ಪಾವಟೆ. ರಂಶ್ರೀ ಮುಗುಳಿ. ಮುಂದಿನ ಪ್ರಶ್ನೆ, ನಳ್ಳಿ ಸಮಾನಾರ್ಥಕ ಪದವನ್ನು ನೀಡಿ ಏಡಿ ಹೇಡಿ. ಏಡಿ ಮೊದಲನೇ ಸರ್. ಪ್ರಶ್ನೆ, ತತ್ಸಮ ತದ್ಭವ ತಿಳಿಸಿ ಮುಖಶಾಲೆ. ಮುಂದಿನ ಪ್ರಶ್ನೆ, ದವಾಖಾನೆ ಶಬ್ದದ ಮೂಲ ಭಾಷೆ ಯಾವುದು? ಪರ್ಷಿಯನ್, ಹಿಂದೂಸ್ತಾನಿ? ಪರ್ಷಿಯನ್. ಮುಂದಿನ ಪ್ರಶ್ನೆ, ಕುರುಡ ಎನ್ನುವುದು ಯಾವ ರೀತಿಯ ನಾಮಪದ? ಅನ್ವರ್ಥನಾಮ, ಅಂಕಿತನಾಮ? ಅಂಕಿತನಾಮ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ರಂಶ್ರೀ DC ಪಾವಟೆ ಅವರು ಬರೆದದ್ದು ಅಕ್ಕ ಮಹಾದೇವಿ ನಾಟಕವನ್ನು. ಎರಡನೇ ಪ್ರಶ್ನೆಗೆ ಉತ್ತರ ಏಡಿ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಮುಖಶಾಲೆ, ಕನ್ನಡದಲ್ಲಿ ಮೊಗಸಾಲೆ ಆಗುತ್ತೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಪರ್ಷಿಯನ್ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಐದನೇ ಪ್ರಶ್ನೆಗೆ ಉತ್ತರ ಅನ್ವರ್ಥನಾಮ ಆಗಿತ್ತು, ಅಂಕಿತನಾಮ ಅಂತ ತಾವು ಹೇಳಿದ್ರಿ. ಎಷ್ಟು ಸರಿ ಉತ್ತರ ಕೊಟ್ರಿ? 2 ಸರ್. 2 ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದೀರಾ. 2 ಪುಸ್ತಕಗಳನ್ನು ಕೊಟ್ಟಿದ್ದೇನೆ. 1 ಪುಸ್ತಕವನ್ನು ಹಿಂದಕ್ಕೆ ಪಡೆದಿದ್ದೇನೆ. ಈಗ ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಬಂತು. ತುಳಸಿ HS ಅವರಿಗೆ 3, 6, 9, 10, 11 ಪುಸ್ತಕಗಳು ಬಂದಿವೆ. ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ನಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. 100 ಅಂಕಗಳನ್ನು ಗಳಿಸಿದರೆ ಒಂದು ಪುಸ್ತಕ ಬಹುಮಾನವಾಗಿ ಕೊಡ್ತೇವೆ. ವಿಶೇಷ ಪುಸ್ತಕ ಸಾಹಿತ್ಯ ತತ್ವ ಕಲಾ ಮೀಮಾಂಸೆ, ವಿ ಸೀತಾರಾಮಯ್ಯ ಅವರು ಬರೆದಂಥ ಪುಸ್ತಕ ತಮಗೆ ಕೊಟ್ಟಿದ್ದೇವೆ. ಅಭಿನಂದನೆಗಳು. ಈಗ ಚಂದ್ರಶೇಖರ್ ಅವರಿಗೆ 6 ಪುಸ್ತಕ ತಮಗೆ ಸಿಗ್ತಾ ಇದೆ. ಸ್ವೀಕರಿಸಿ. ಅಭಿನಂದನೆಗಳು. ಜನಸಾಮಾನ್ಯರಿಗಾಗಿ ಕಾನೂನು ಮಾಹಿತಿ, ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಪ್ರಕಟಿಸಿದಂಥ ಕೃತಿ. ದಯವಿಟ್ಟು ಸ್ವೀಕರಿಸಿ. ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.